ತಾಯಿಯ ಸನ್ನಿಧಾನದಲ್ಲಿ ಇದೇ ಬರ್ತಕ್ಕಂಥ 8ನೇ ತಾರೀಕು ಶನಿವಾರ, ಕಾರ್ತಿಕ ಮಾಸ ಇದರಿಂದ 8ನೇ ತಾರೀಕು ಶನಿವಾರ ದಿನ ದೇವಿ ಸನ್ನಿಧಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾಯಿ ಸಂತೋಷವಾಗಿ ಇರುವಂತ ದಿನ. ಯಾಕಂತ ಹೇಳಿದ್ರೆ ಈಗ ಒಂದು 10,000 ಪ್ರಕಾರವಾಗಿ ಒಂದು 20,000 ಪ್ರಕಾರ ದೀಪ ಹಚ್ಚಿಬಿಟ್ರೆ ಪ್ರಕಾರ ದೇವರಿಗೆ ಸಂತೋಷ ಆಗ್ತದೆ. ಒಂದು 5 ದೀಪ ಹಚ್ಚಿರುವ ಕಾರ್ತಿಕ ಮಾಸದಲ್ಲಿ ಒಂದು 5 ದೀಪ ಹಚ್ಚಿರೋ ಸಂತೋಷ ಆಗ್ಬಿಡುತ್ತೆ. ಅಂತದ್ರಲ್ಲಿ ಎಷ್ಟೆಲ್ಲ ಮಣ್ಣಿನ ಹಣತಿಗೆಯಿಂದ ತಗೊಬಂದು ಮತ್ತು ಹಿಂದೆ ಒಂದು 8 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಒಬ್ರು ಛತ್ತೀಸ್ಗಢದಿಂದ ಒಬ್ರು ಪ್ರಕಾರವಾಗಿ ನಡ್ಕೊಳ್ತಿದ್ರು. ಅಲ್ಲಿಂದ 1,30,30,000 ಮಣ್ಣಿನ ಹಣಿಕೆಯಿಂದ ತನಗೆ ಗಂಡು ಮಗವನ್ನು ಹುಟ್ರೆ ಲಕ್ಷ ದೀಪೋತ್ಸವ ಮಾಡ್ಕೊಡ್ತೀನಿ ಅಂತ ಅವ್ರು ಹರಕೆ ಮಾಡ್ಕೊಂಡಿದ್ರು. ಆ ಹರಕೆ ಕಾರಣಕ್ಕಾಗಿ ಈಗ 8ನೇ ವರ್ಷ, 8 ವರ್ಷ ಹಿಂದೆ ಆದದ್ದು. ಈಗ ಪ್ರತಿ 2 ವರ್ಷಕ್ಕೊಮ್ಮೆ ಮಾಡ್ತೀವಿ ನಾವು ಲಕ್ಷ ದೀಪೋತ್ಸವ ಅಂತ ಹೇಳಿದ್ರೆ ಬಹಳಷ್ಟು ತಯಾರಿಗಳು ಬೇಕಾಗ್ತದೆ. ಆ ಕಾರಣಕ್ಕಾಗಿ ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ನೀಲಗೋಡ ಕ್ಷೇತ್ರದಲ್ಲಿ ಯಾವ್ಯಾವ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ನಡ್ಕೊಳ್ತಿದ್ರು ಆ ದಿನ ಬಂದು ಸಮಯ 7:30ಕ್ಕೆ 7ವರೆಗೆ ಕರೆಕ್ಟ್ ಆಗಿ 7ವರೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಚಾಲನೆ ಆಗ್ತದೆ. ತಾಯಿಯ ಸನ್ನಿಧಾನದಲ್ಲಿ ಸಾಕಷ್ಟು ಭಕ್ತಾದಿಗಳು ಸ್ವಯಂ ಸೇವಕರಾಗಿ ಕೆಲಸ ಮಾಡುವಂತ ಎಲ್ಲರಿಗೂ ಈ ಮೂಲಕವಾಗಿ ವಿನಂತಿ ಮಾಡ್ಕೊಂತಿದ್ದೀನಿ. ಸ್ವಯಂ ಸೇವಕರಾಗಿ ನೀವೆಲ್ಲರೂ ಪ್ರತಿ ವರ್ಷ ಬಂದು ನಮ್ಮ ನಿಲ್ಗೋಡಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮಗಳಿದ್ರೆ ಮುಂಚೂಣಿಯಲ್ಲಿ ನಿಂತುಕೊಂಡು ನೀವೆಲ್ಲ ಕೆಲಸವನ್ನು ಮಾಡಿದ್ದು ನಮಗೆ ತುಂಬಾ ಸಂತೋಷ ತಂದಿದೆ. ನಮಗೆ ಸಂತೋಷ ಆಗೋದಕ್ಕಿಂತ ಪೂರ್ವದಲ್ಲಿ ದೇವಿಗೆ ಸಂತೋಷ ತಂದಿದೆ ನೀವು ಮಾಡುವಂತ ಕೆಲಸಕ್ಕೆ. ಖಂಡಿತವಾಗ್ಲು ಈ ವರ್ಷವೂ ಸಹ ಸ್ವಯಂ ಸೇವಾ ಸಮಿತಿಯವರಿಗೆ, ಪ್ರತಿಯೊಂದು ಪ್ರಕಾರವಾದ ಸದಸ್ಯರಿಗೆ ಮತ್ತು ಕ್ಷೇತ್ರದ ನಡ್ಕೊಳ್ಳುವಂತ ಎಲ್ಲ ಭಕ್ತಾದಿಗಳು ಮುಂಚಿತವಾಗಿ ಬಂದು ಎಲ್ಲರೂ ಆ ದೇವಿಯ ಸೇವೆಯಲ್ಲಿ ಭಾಗಿಯಾಗಬೇಕು. ಆ ಸೇವೆಯ ಭಾಗಿಯಾಗಿ ಅದಲ್ಲದೆ ಗಣಪತಿ ನಾಯ್ಕ್ ಕುಮಟಾ ಇವರ ಆಂಜನೇಯನ ಪ್ರಕಾರ ಪಾತ್ರ ಇದೆ. ಯಾಕಂದ್ರೆ ಹನುಮಂತನ ಪಾತ್ರದಲ್ಲಿ ಖ್ಯಾತಿಯ ಪಡೆದಂತ ಗಣಪತಿ ನಾಯ್ಕರವರು ಆ ದಿನ 9:30ಕ್ಕೆ ಯಕ್ಷಗಾನ ಇದೆ. ಆ ಯಕ್ಷಗಾನ ಸೇವೆಯಲ್ಲೂ ಸಹ ನೀವು ಭಾಗಿಯಾಗಬೇಕು. ಮತ್ತೆ ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇದೆಯೋ ಆ ದೇವಿಗೆ, ಭಗವತಿಗೆ ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆ ಮುಂದಿನ ಕಾರ್ತಿಕದ ಒಳಗೆ ಎಲ್ಲ ಈಡೇರ್ಲಿ ಅಂತೇಳಿ ನಾವು ಸಹ ಪ್ರಾರ್ಥಿಸ್ತೀವಿ. ಆ ದಿನ ಈ ದಿನ ಬರಬೇಕು. ಎಲ್ಲ ಭಕ್ತಾದಿಗಳು ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ಕೊಂತ ಎಲ್ಲ ಭಕ್ತರು ಬಂದು ಆ ದೇವಿಯ ಕಣ್ತುಂಬ ನೋಡಿ ಆ ದೇವಿಯಲ್ಲಿ ನೀವು ಎಲ್ಲ ಸಂಕಲ್ಪಗಳು ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥ ನಡೀತಿ ಅಂತೇಳಿ ಆ ಭಗವತಿಯ ನಾವು ಸಹ ಪ್ರಾರ್ಥನೆ ಮಾಡ್ತೀವಿ. ಇದೇ ಬರ್ತಕ್ಕಂತ 8ನೇ ತಾರೀಕು ಬನ್ನಿ. ಆ ಸಂದರ್ಭದಲ್ಲಿ ನೀವು ನಿಮ್ಮ ಕೈಲಾದಂತ ಈ ಕ್ಷೇತ್ರಕ್ಕೆ ಯಾರು ನಡ್ಕೊಂತಿದ್ರು ಒಂದು 5 ಅಥವಾ ಒಂದು 10 ದೀಪ ಹಚ್ಚಿರುವ ನಿಮಗೆ ಪುಣ್ಯಗಳು ಲಭಿಸ್ತದೆ ಅಂತ ಹೇಳಿಕ್ಕೆ ಈ ಮೂಲಕವಾಗಿ ವಿನಂತಿ ಮಾಡ್ಕೊಂತಿದ್ದೇನೆ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.